ನಮಸ್ಕಾರ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್. ಪ್ಲೀಸ್ ನಮ್ಮ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನಿಮಗೋಸ್ಕರ ಫಸ್ಟ್ ವಿಡಿಯೋಗೆ ಸ್ಪೆಷಲ್ ಕಾರ್ ತಂದಿದ್ದೀನಿ. ಇದು ಬಂದ್ಬಿಟ್ಟು ಹೊಸ ಟೊಯೋಟಾ ಹೈಲೆಕ್ಸ್. ನೋಡಿ, ಹೈಲೆಕ್ಸ್ ಬಂದ್ಬಿಟ್ಟು 1968 ಇಂದ ಇದೆ. ಬಟ್ ಈ ಕಾರಲ್ಲಿ ಸದ್ಯಕ್ಕೆ ಇಂಡಿಯಲ್ಲಿ ಲಾಂಚ್ ಮಾಡಿದ್ರೆ ಜಸ್ಟ್ 32 lakh rupeesಗೆ. ಈ ಕಾರಲ್ಲಿ ಏನೇನು ಚೇಂಜಸ್ ಆಗಿದೆ, ಈ ಕಾರ್ ತಗೋಬಹುದಾ, ಸ್ಕಿಪ್ ಮಾಡಬೇಕಾ, ಎಲ್ಲ ಹೇಳ್ತೀನಿ ನಿಮಗೆ ವಿಡಿಯೋಲಿ. ಸ್ಟೇ ಟ್ಯೂನ್. ಮೇನ್ ಏನಂದ್ರೆ ಫ್ರಂಟ್ ಡಿಸೈನ್ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಇವಾಗ ನಿಮಗೆ LED ಹೆಡ್ಲೈಟ್ಸ್ ಕೂಡ ಸಿಗುತ್ತೆ ವಿತ್ LED ಫಾಗ್ ಲೈಟ್ಸ್. ಇವಾಗ ಡಿಸೈನ್ ಬಂದ್ಬಿಟ್ಟು ಸ್ವಲ್ಪ ಅಗ್ರೆಸಿವ್ ಕಾಣ್ತಿದೆ, ಯಾಕಂದ್ರೆ ಫ್ರಂಟ್ ಲಿಫ್ಟ್ ಬಂದ್ಬಿಟ್ಟು 100 mm ಇಂದ ಲಿಫ್ಟ್ ಮಾಡಿದ್ದಾರೆ. ಮತ್ತೆ ನಿಮಗೆ ಫ್ರಂಟ್ ಅಲ್ಲಿ ಪಾರ್ಕಿಂಗ್ ಸೆನ್ಸರ್ ಕೂಡ ಸಿಗುತ್ತೆ, ಮತ್ತೆ ಫ್ರಂಟ್ ಕ್ಯಾಮೆರಾ ಕೂಡ ಸಿಗುತ್ತೆ. ನಾಟ್ ಜಸ್ಟ್ ದಟ್, ನಿಮಗೆ ADAS ಕೊಟ್ಟಿದ್ದಾರೆ. ಹೈಲೆಕ್ಸ್ ಸ್ವಲ್ಪ ರಿಲೆವೆಂಟ್ ಇರಲಿ ಇವತ್ತು 2026 ಅಲ್ಲಿ ಅಂತ. ಬಟ್ ಒಂದು ಶಾಕಿಂಗ್ ವಿಷಯ ಏನಂದ್ರೆ, ಈ ಟೈಮ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಬಿಟ್ಟು ಬರೀ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಫೋಕಸ್ ಮಾಡಿದ್ದಾರೆ ಟೊಯೋಟಾರು. ನೀವು ಕಮೆಂಟ್ ಮಾಡ್ಬಿಟ್ಟು ಹೇಳಿ, ನೀವೇನು ಮ್ಯಾನುವಲ್ ಮಿಸ್ ಮಾಡ್ತೀರಾ ಆರ್ ಯು ಆರ್ ಕಂಪ್ಲೀಟ್ಲಿ ಫೈನ್ ವಿತ್ ಆಟೋಮೆಟಿಕ್ ಅಂತ. ನೋಡಿ, ಸೈಡ್ ಇಂದ ಹೈಲೆಕ್ಸ್ ಆಕ್ಚುಲಿ ದೊಡ್ಡದಾಗಿದೆ, 5.3 meters ಅಪ್ರಾಕ್ಸ್ ಇನ್ ಲೆಂತ್. ಇದು ಸಿಟಿಲಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಗಾಡಿ ಓಡಿಸಕ್ಕೆ, ಕಮರ್ಷಿಯಲ್ ಸ್ಟ್ರೀಟ್, ಶಿವಾಜಿನಗರ ಎಲ್ಲ. ಬಟ್ ಆಕ್ಚುಲಿ ಒಂದ್ಸಲ ಹೈವೇಲಿ ಹೋದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ, ಆರಾಮಾಗಿ ಹೋಗ್ಬೋದು. ಯಾಕಂದ್ರೆ ಗಾಡಿಯಲ್ಲಿ ಪವರ್ ಇದೆ, ಮತ್ತೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಕೂಡ ಇದೆ ಅಲ್ಲ, ವಿತ್ ರಿವರ್ಸ್ ಕ್ಯಾಮೆರಾ ಇದೆ, ಎಲ್ಲ ಇದೆ. ಆರಾಮಾಗಿ ಯು ಕ್ಯಾನ್ ಡ್ರೈವ್ ಇಟ್, ನೋ ಪ್ರಾಬ್ಲಮ್. ನೋಡಿ, ಫ್ರಂಟ್ ಅಲ್ಲಿ ನಿಮಗೆ 17 inch ಅಲಾಯ್ ವೀಲ್ಸ್ ಕೊಡ್ತಿದ್ದಾರೆ ಅವರು. ನನ್ನ ಪ್ರಕಾರ ಡಿಸೈನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಎಸ್ಪೆಷಲಿ ಬ್ಲಾಕ್ ಡಾಟ್ ಲುಕ್ ಅಲ್ಲಿ ಈ ಕಲರ್ ಗೆ ತುಂಬಾ ಕಾಂಪ್ಲಿಮೆಂಟ್ ಮಾಡುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ, ಎಕ್ಸಾಕ್ಟ್ಲಿ ಎಷ್ಟು ಅಂತ ಹೇಳಿಲ್ಲ, ಬಟ್ ನನ್ನ ಪ್ರಕಾರ ಎಲ್ಲೂ ಟಚ್ ಆಗಲ್ಲ ಗಾಡಿ, ಎಸ್ಪೆಷಲಿ ವಿತ್ ದ ಕೈಂಡ್ ಆಫ್ ಆಫ್ ರೋಡ್ ಎಕ್ವಿಪ್ಮೆಂಟ್ ದಟ್ ಇಸ್ ದೇರ್. ಹೈಲೆಕ್ಸ್ ಅಲ್ಲಿ ನಿಮಗೆ ಹಿಂದೆ ಸಿಗೋದು ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್. ಇದರಿಂದ ನೀವು ಎಷ್ಟು ಬೇಕಷ್ಟು ವೇಟ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೀವು ಚಿಕ್ಕಮಂಗ್ಳೂರ್ ಹೋಗ್ತೀರಾ, ಕೂರ್ಗ್ ಹೋಗ್ತೀರಾ, ನೋಡಿ ಎಷ್ಟು ಬೇಕಷ್ಟು ಚೀಲ ಹಿಂದೆ ಹಾಕೊಂಡು ಹೋಗ್ಬೋದು. ಬಟ್ ಸರ್, ಚೀಲದಲ್ಲಿ ಏನ್ ಹಾಕೊಂಡು ಹೋಗ್ತೀರಾ? ನಿಮ್ನೆ ಎತ್ತಾಕೊಂಡು ಹೋಗ್ತೀನಿ ರೀ, ಎಷ್ಟು ಜಾಗ ಇದೆ ನೋಡಿ. ಸರ್ ಬನ್ನಿ ಸರ್. ನೋಡಿ, ನಿಮ್ ಫ್ರೆಂಡ್ಸ್ ಜೊತೆ ಆರಾಮಾಗಿ ಈ ತರ ಪಾರ್ಟಿ ಮಾಡಬಹುದು. ಸುಮ್ಮನೆ ಪಬ್ಬಲ್ಲಿ ಹೋಗ್ಬಿಟ್ಟು ದುಡ್ಡು ವೇಸ್ಟ್ ಮಾಡಕ್ ಹೋಗ್ಬೇಡಿ. ಮೊದಲಿನ ಹೈಲೆಕ್ಸ್ ಅಲ್ಲಿ ಸೈಡ್ ಸ್ಟೆಪ್ ಕೊಟ್ಟಿಲ್ಲ, ಅದಕ್ಕೆ ಅಜ್ಜಿ ಅವ್ರಿಗೆಲ್ಲ ಹಿಂದೆ ಹೋಗಿ ಸ್ವಲ್ಪ ಕಷ್ಟ ಆಗ್ಬೋದಿತ್ತು. ಬಟ್ ಇವಾಗ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ನೋಡಿ ಇವಾಗ ಸೈಡ್ ಸ್ಟೆಪ್ ಕೊಟ್ಟಿದ್ದಾರೆ, ಅವರು ಈ ತರ ಬಂದ್ಬಿಟ್ಟು ಕೂತ್ಕೋಬಹುದು. ಪ್ಲೀಸ್ ದಯವಿಟ್ಟು ಟ್ರೈ ಮಾಡಕ್ ಹೋಗಬೇಡಿ, ಹಾಸ್ಪಿಟಲ್ ಬಿಲ್ ಎಲ್ಲ ನಾನು ಕಡೆಯಕ್ಕೆ ಹೋಗಲ್ಲ. ನೋಡಿ, ಬೆಸ್ಟ್ ಪಾರ್ಟ್ ಏನಂದ್ರೆ ಹೈಲೆಕ್ಸ್ ಪೇಲೋಡ್ ಬಂದ್ಬಿಟ್ಟು 500 kgs ಆನ್ ಪೇಪರ್. ಮೊದಲಿನ ಹೈಲೆಕ್ಸ್ ಅಲ್ಲಿ 470 kg ಇತ್ತು, ಇವಾಗ 30 kg ಎಕ್ಸ್ಟ್ರಾ ಹಾಕೊಂಡು ಹೋಗ್ಬೋದು. ಬಟ್ ಪ್ರಾಕ್ಟಿಕಲಿ ಅದಕ್ಕಿಂತ ತುಂಬಾ ಜಾಸ್ತಿ ಪೇಲೋಡ್ ಕೆಪಾಸಿಟಿ ಇದೆ ಗಾಡಿದು, 100% ಶೋರ್. ನೋಡಿ, ಬೂಟ್ ಲೀಡ್ ಓಪನ್ ಮಾಡ್ಬೇಕಂದ್ರೆ ಬರೀ ಮಾಡ್ಬಿಟ್ಟು ಬಿಟ್ಬಿಡಿ, ಆಟೋಮೆಟಿಕ್ ಆಗಿ ಸಾಫ್ಟ್ ಆಗಿ ಹೈಡ್ರೋಲಿಕ್ ಟಚ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ ನೀಟಾಗಿ ಬರುತ್ತೆ, ಏನ್ ಪ್ರಾಬ್ಲಮ್ ಆಗಲ್ಲ. ಇನ್ನೊಂದು ಸೀಕ್ರೆಟ್ ಪಾರ್ಟ್ ಏನಂದ್ರೆ, ಅದು ಯಾರಿಗೂ ಗೊತ್ತಿಲ್ಲ, ಇಲ್ಲಿ ನಿಮ್ಗೆ 100 kg ವೇಟ್ ಗಿಂತ ಕಡಿಮೆ ಇದ್ರೆ ಆರಾಮಾಗಿ ಕೂತ್ಕೊಂಡು ಇಲ್ಲಿ ಚಿಲ್ ಮಾಡ್ಬಿಟ್ಟು ಪಾರ್ಟಿ ಮಾಡಬಹುದು. ಬಟ್ ಫಾರ್ ಎಕ್ಸಾಂಪಲ್ 100 kg ಗಿಂತ ಜಾಸ್ತಿ ಇತ್ತಂದ್ರೆ ಇಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ. ದಯವಿಟ್ಟು ನಿಮ್ ಗರ್ಲ್ ಫ್ರೆಂಡ್ ಇಲ್ಲಿ ಕೂತ್ಕೊಳ್ಳೋಕೆ ಹೋಗಬೇಡಿ, ಪಕ್ಕ ಇಬ್ರು ಕೈ ಕಾಲು ಮುರಿಯುತ್ತೆ. LED ಟೇಲ್ ಲೈಟ್ ಕೊಟ್ಟಿದ್ದಾರೆ, ಮತ್ತೆ ನಿಮಗೆ ರೇರ್ ಪಾರ್ಕಿಂಗ್ ಸೆನ್ಸರ್ ವಿತ್ ರೇರ್ ಕ್ಯಾಮೆರಾ ಸಿಗುತ್ತೆ. ಕ್ಯಾಮೆರಾ ಕ್ಲಾರಿಟಿ ಸ್ವಲ್ಪ ಬೆಟರ್ ಆಗಿದೆ ಇವಾಗ, ಬಟ್ ಮೊದಲಿನ ತರ ಸ್ವಲ್ಪ ಜಾತ್ರೆನೇ ಹೇಳ್ಬೋದು ನೀವು. ನೋಡಿ, ಕ್ಲೋಸ್ ಮಾಡ್ಬೇಕಂದ್ರೆ ಏನು ಇಲ್ಲ, ಹಿಂಗಾಗ್ಬಿಡಿ ಅಷ್ಟೇ, ಆಟೋಮೆಟಿಕ್ ಕ್ಲೋಸ್. ಇದು ಟೊಯೋಟಾ ಅಂತ ಬರ್ದಿದಾರಲ್ಲ, ಅದು ಆಕ್ಚುಲಿ ತುಂಬಾ ಐಕಾನಿಕ್, ಯಾಕಂದ್ರೆ ಅದು ಮೊದಲಿನ ಹೈಲೆಕ್ಸ್ ಇಂದಾನೆ ಹಿಂಗೆ ಬರ್ತಿರೋದು ಅದು. ನೋಡಿ, ಈ ಹೈಲೆಕ್ಸ್ ಬಂದ್ಬಿಟ್ಟು ಸದ್ಯಕ್ಕೆ 4x4 ಇರೋದು. ಬಟ್ ಒಂದು ಬ್ರೇಕಿಂಗ್ ನ್ಯೂಸ್ ಏನ್ ಗೊತ್ತಾ, ಈ ಟೈಮ್ ಟೊಯೋಟಾ ಅವರು ಹೈಲೆಕ್ಸ್ ಅಲ್ಲಿ 4x4 ಜೊತೆ 4x2 ಕೊಟ್ಟಿದ್ದಾರೆ. ಇದರಿಂದ ನೀವು ದುಡ್ಡು ಉಳಿಸ್ಕೋಬಹುದು. ಬಟ್ ವಾಟ್ ಇಸ್ ದ ಹೋಲ್ ಪಾಯಿಂಟ್ ಆಫ್ ಹ್ಯಾವಿಂಗ್ ಹೈಲೆಕ್ಸ್ ಇನ್ 4x2 ಅಂತ ನನ್ನ ಒಪಿನಿಯನ್. ಬಟ್ ಏನಾದ್ರು ನಿಮಗೆ ಇಲ್ಲ, ನನಗೆ ಒಂದು ಕಾಸ್ಟ್ ಸೇವ್ ಮಾಡ್ಬೇಕಪ್ಪ, ಒಂದು 3 ಲಕ್ಷ ರೂಪಾಯಿ, ನಾನು ಜಾಸ್ತಿ ಆಫ್ ರೋಡಿಂಗ್ ಹೋಗಲ್ಲ, ನಂಗೆ ಬರೀ ಶೋಕಿ ಗಾಡಿ ಬೇಕು, ಇಲ್ಲ ಏರ್ಲೈನ್ಸ್ ಹೋಟೆಲ್ ತಗೊಂಡು ಹೋಗ್ಬೇಕಂದ್ರೆ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ನಿಮಗೆ 4x2 ಹೈಲೆಕ್ಸ್. ನೋಡಿ, ಟೊಯೋಟಾ ಹೈಲೆಕ್ಸ್ ಅಲ್ಲಿ ನಿಮಗೆ ಫೈನಲಿ ಒಂದು 360 ಡಿಗ್ರಿ ಕ್ಯಾಮೆರಾನು ಕೊಟ್ಟಿದ್ದಾರೆ. ಇದರಿಂದ ಆಕ್ಚುಲಿ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಕಾರ್ ಫುಲ್ ದೊಡ್ಡ ಆನೆ ತರ ಇರೋದು, ನೀವು ಎಲ್ಲಿ ಬೇಕಲ್ಲ ಹೋಗ್ಬೋದು ಇವಾಗ ವಿತ್ ಕ್ಲಿಯರ್ ಪ್ರಿಸಿಷನ್ ಅಂಡ್ ಜಜ್ಮೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಏನಂದ್ರೆ, ನಿಮಗೆ ಇವಾಗ 6 ಕಲರ್ ಆಪ್ಷನ್ ಸಿಗುತ್ತೆ ಹೈಲೆಕ್ಸ್ ಅಲ್ಲಿ. ನನ್ನ ಫೇವರೇಟ್ ಬಂದ್ಬಿಟ್ಟು ಇದು ಸಲ್ಫರ್ ಮೆಟಾಲಿಕ್ ಅಂತ, ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಒಂದು ಡಿಫ್ರೆಂಟ್ ಲುಕ್ ಕೂಡ ಕೊಡುತ್ತೆ. ಇದ್ರ ಜೊತೆ ನಿಮಗೆ ಆಶ್ ಅಂತ ಒಂದು ಹೊಸ ಕಲರ್ ಆಪ್ಷನ್ ಕೊಟ್ಟಿದ್ದಾರೆ. ಅದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಹಳೆ ಕಲರೇ ಇರೋದು. ನೋಡಿ, ಎಂತ ಜಾಗ ಅಲ್ಲಿ ಗಾಡಿ ಹೋಗಿದೆ ಅಂದ್ರೆ, ಇಂಜಿನ್ ಬೈ ಹೆಂಗ್ ಆಗ್ಬಿಟ್ಟಿದೆ ನೋಡಿ. ಇದ್ರಲ್ಲಿ ಬರೋದು ನಿಮಗೆ ಸೇಮ್ ಫಾರ್ಚುನರ್ದು 2.8 ಲೀಟರ್ ಡೀಸೆಲ್ ಇಂಜಿನ್. ಅದು ಬಂದ್ಬಿಟ್ಟು 204 ಹಾರ್ಸ್ ಪವರ್ ಮತ್ತೆ 500 ನ್ಯೂಟನ್ ಮೀಟರ್ ಟಾರ್ಕ್ ಮಾಡೋದು. ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ, ಈ ಗ್ರಿಲ್ ಬಂದ್ಬಿಟ್ಟು ಬಾಡಿ ಕಲರ್ ಇರಬಾರ್ದಾಗಿತ್ತು, ಸ್ವಲ್ಪ ತುಂಬಾ ಜಾಸ್ತಿ ಇನ್ವಾಲ್ವ್ ಆ ತರ ಕಾಣ್ತಿದೆ. ಸ್ವಲ್ಪ ಬ್ಲಾಕ್ ಕಲರ್ ಇದ್ರೆ ಸಕ್ಕತ್ತಾಗಿರ್ತಿತ್ತು. ನೋಡಿ, ಹೈಲೆಕ್ಸ್ ವಾಟರ್ ವೇಡಿಂಗ್ ಬಂದ್ಬಿಟ್ಟು ಸೇಮ್ ಆಸ್ ಫಾರ್ಚುನರ್ 700 mm. ನೀವು ಬೆಂಗಳೂರಲ್ಲಿ ಎಷ್ಟು ಮಳೆ ಬರಲಿ, ಎಷ್ಟು ಸಬ್ವೇಲಿ, ಎಷ್ಟು ನೀರಾದ್ರೂ ಹೋಗ್ಲಿ, ಫ್ಲೈಓವರ್ ಅಲ್ಲಿ ಒಂದು ಫ್ಲಡ್ ಬಂದ್ಬಿಟ್ರು ಏನು ಆಗಲ್ಲ, ಆರಾಮಾಗಿ ನೀವು ತಗೊಂಡು ಹೋಗ್ಬೋದು. ಎಸ್ಪೆಷಲಿ 4x4 ಇದೆಲ್ಲ ಹಾಕೊಂಡು ಹೋಗ್ತಾರೆ. ನೋಡಿ, ಹೈಲೆಕ್ಸ್ ಅಲ್ಲಿ ರೇರ್ ಡಿಫ್ಲಾಕ್ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಆಫ್ ರೋಡಿಂಗ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಆರ್ಟಿಕ್ಯುಲೇಷನ್ ಅಲ್ಲಿ. ಡಿಫ್ಲಾಕ್ ಏನ್ ಮಾಡುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಕಾರ್ ಹಿಂಗ ಟಿಲ್ಟ್ ಆಗಿಬಿಟ್ರೆ ದೇರ್ ಇಸ್ ನೋ ಪಾಯಿಂಟ್ ಗಿವಿಂಗ್ ಪವರ್ ಟು ದ ಟೈರ್ ವಿಚ್ ಇಸ್ ಇನ್ ದ ಏರ್ ಅಲ್ವಾ, ಅದು ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಅದು ಟೈರ್ ಯಾವ ಗ್ರೌಂಡ್ ಅಲ್ಲಿ ಇದೆ ಅದಕ್ಕೆ ಎಕ್ಸ್ಟ್ರಾ ಪವರ್ ಕೊಡುತ್ತೆ, ಅದಕ್ಕಿಂತ ಗಾಡಿ ಹೆಂಗ್ ಸಿಗಾಕೊಂಡ್ರು ಆಚೆ ಕಡೆ ಬರುತ್ತೆ, ನೋ ಪ್ರಾಬ್ಲಮ್. ಟೊಯೋಟಾ ಅಲ್ಲಿ ಸೇಫ್ಟಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಗುರು, ಲೈಟ್ಲಿ ತಗೊಳ್ಳೋ. ಅದಕ್ಕೆ ನೋಡಿ 7 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ, 6 ಏರ್ ಬ್ಯಾಗ್ಸ್ ಎಲ್ಲ ಫಾರ್ಚುನರ್ 7 ಏರ್ ಬ್ಯಾಗ್ಸ್ ಬರೋದು. ಬಟ್ ಅದಕ್ಕಿಂತ ಜಾಸ್ತಿ ಆಸ್ಟ್ರೇಲಿಯನ್ ಎನ್ ಕ್ಯಾಪ್ ಅಲ್ಲಿ ಇದರಲ್ಲಿ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ನಮ್ಮ ಹೈಲೆಕ್ಸ್ ಗೆ. ಅದ್ರ ಪ್ರಕಾರ ತುಂಬಾ ಸೇಫ್. ನೋಡಿ, ಹೈಲೆಕ್ಸ್ ಅಲ್ಲಿ ಬಿಗ್ಗೆಸ್ಟ್ ಚೇಂಜ್ ಏನಂದ್ರೆ, ಇವಾಗ ಇಂಟೀರಿಯರ್ಸ್ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಗುರು. ನೋಡಿ, ಸ್ಟೇರಿಂಗ್ ವೀಲ್ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಲ್ಯಾಂಡ್ ಕ್ರೂಸರ್ಸ್ ತರ ಸ್ಟೇರಿಂಗ್ ವೀಲ್ ಕಾಣ್ತಿದೆ, ತುಂಬಾ
ಬಟನ್ಸ್ ಇದೆ, ನಿಮ್ಗೆ ಹೆಲ್ಪ್ ಆಗುತ್ತೆ ಆನ್ ದ ಡ್ರೈವ್. ಇದು ಹಾರ್ನ್ ಬಂದ್ಬಿಟ್ಟು ಹಿಂಗ್ ಮಾಡಿದ್ದಾರೆ ನೋಡಿ, ಹಾರ್ನ್ ಸ್ವಲ್ಪ ಬೆಟರ್ ಇರ್ಬೋದಿತ್ತು, ಸ್ವಲ್ಪ ವಿಂಟನ್ ಕೊಟ್ರೆ ಚೆನ್ನಾಗಿರ್ತಿತ್ತು, ನಮ್ ಟ್ರಕ್ ತರ ಫೀಲಿಂಗ್ ಬರ್ತಿತ್ತು. ನೀವು ಸ್ಟೇರಿಂಗ್ ವೀಲ್ ಬೇಕಾದ್ರೆ ಅಡ್ಜಸ್ಟ್ ಮಾಡಬಹುದು ಬೋಟ್ ಹೈಟ್ ಅಂಡ್ ರೀಚ್. ನೋಡಿ ಇಲ್ಲಿ ಸಖತ್ತಾಗಿ ಸ್ಟೈಲಿಶ್ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆನ್ ದ ಗೋ ನೀವು ಟೀ ಕಾಫಿ ಕುಡ್ಕೊಂಡು ರೆಡ್ ಬುಲ್ ಕುಡ್ಕೊಂಡು ಹೋಗ್ಬೋದು, ಯಾರು ಕಂಪ್ಲೇಂಟ್ ಮಾಡಲ್ಲ. ನಿಮಗೆ ಕಾರ್ ಅಲ್ಲಿ ಒಂದು 6 ಸ್ಪೀಕರ್ಸ್ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಒಂದು ದೊಡ್ಡ 1 ಲೀಟರ್ ಬಾಟ್ಲು ಇಡಬಹುದು ಇಲ್ಲಿ. ನೋಡಿ ಹೈಲಕ್ಸ್ ಅಲ್ಲಿ ನಂಗೆ ಎಲ್ಲಿ ಡಿಸಪಾಯಿಂಟ್ಮೆಂಟ್ ಆಯ್ತಂದ್ರೆ, ಹಳೆ ಹೈಲಕ್ಸ್ ಅಲ್ಲಿ ನಿಮಗೆ ಎಲೆಕ್ಟ್ರಿಕ್ ಸೀಟ್ ಸಿಕ್ತಿತ್ತು ಫಾರ್ ಬೋತ್ ಡ್ರೈವರ್ ಅಂಡ್ ದ ಕೋ ಡ್ರೈವರ್. ಬಟ್ ಏನ್ ಗುರು ಇದು ಹೊಸ ಮಾಡೆಲ್ ಎಲೆಕ್ಟ್ರಿಕ್ ಸೀಟ್ಸ್ ಬಿಸಾಕ್ಬಿಟ್ಟಿದಾರಲ್ಲ, ನಾರ್ಮಲ್ ಮ್ಯಾನ್ಯುವಲ್ ಸೀಟ್ಸ್ ಕೊಟ್ಟಿದ್ದಾರೆ ನಿಮಗೆ. ಲೈಕ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಅಂತ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಮೊದಲೇ ನಿಮಗೆ ಲೆದರ್ಡ್ ಸೀಟ್ಸ್ ಕೊಡ್ತಿದ್ರು ಹೈಲಕ್ಸ್ ಅಲ್ಲಿ, ಇವಾಗ ಲೆದರ್ಡ್ ಕೊಡ್ತಿಲ್ಲ, ಬರೀ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಮೆಜರ್ಸ್ ಇದೆ ಈ ಹೈಲಕ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಮೊದಲು ಆಟೋ ಡಿಮಿಂಗ್ ಐರ್ವಿಎಂ ಬರ್ತಿತ್ತು, ಬಟ್ ಈ ಹೈಲಕ್ಸ್ ಅಲ್ಲಿ ಅದನ್ನು ಕೊಟ್ಟಿಲ್ಲ. ಮೊದಲು ಪ್ಯಾಡಲ್ ಶಿಫ್ಟರ್ಸ್ ಬರ್ತಿತ್ತು ಸ್ಟೇರಿಂಗ್ ಅಲ್ಲಿ, ಇವಾಗ ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿಲ್ಲ ನಿಮಗೆ. ಅದು ಬಿಡಿ ಗುರು, ಈ ಕಾಲಲ್ಲಿ ಯಾರು ಮ್ಯಾನುವಲ್ ಎಸಿ ಕೊಡ್ತಾರೆ ಹೇಳಿ? ಆಟೋಮೆಟಿಕ್ ಎಸಿ ಕೂಡ ಇಲ್ಲ, ಡ್ಯೂಯಲ್ ಝೋನ್ ಎಸಿ ಕೂಡ ಇಲ್ಲ. ಮೊದಲೇ ಡ್ಯೂಯಲ್ ಝೋನ್ ಎಸಿನೂ ಇತ್ತು. ಸೊ ಒಂದು 6-7 ಫೀಚರ್ಸ್ ಈ ತರ ರಿಮೂವ್ ಮಾಡಿದ್ದಾರೆ, ಸ್ವಲ್ಪ ಡಿಸಪಾಯಿಂಟಿಂಗ್ ಆಯ್ತು. ಐ ಫೀಲ್ ಇಟ್ ಬ್ಯಾಡ್, ಯಾಕಂದ್ರೆ ನೋಡಿ ಕಾರ್ಸ್ ಫೇಸ್ ಲಿಫ್ಟ್ ಬಂದಾಗ ಇಂಪ್ರೂವ್ ಆಗಬೇಕು, ಫೀಚರ್ಸ್ ಆಡ್ ಆಗಬೇಕು, ಇಲ್ಲಿ ಫೀಚರ್ಸ್ ಡಿಲೀಟ್ ಹಾಕೊಂಡು ಹೋಗ್ತಿದೆ. ನೋಡಿ ಇದ್ರಲ್ಲಿ ನಿಮಗೆ 12.3 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಸಿಗುತ್ತೆ ವಿತ್ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಅಂಡ್ ಆಪಲ್ ಕಾರ್ಪ್ಲೇ. ಆಕ್ಚುಲಿ ಸಕ್ಕತ್ತಾಗಿ ಹೆಲ್ಪ್ ಆಗುತ್ತೆ ಗುರು, ಯಾಕಂದ್ರೆ ಹಳೆ ಎಲೆಕ್ಸ್ ಅಲ್ಲಿ ನಾನು ವೈರ್ ಆಗ್ಬಿಟ್ಟು ಫುಲ್ ಬ್ಯಾಟ್ರಿನೇ ಡಮಾರ್ ಆಗ್ತಿತ್ತು, ಫುಲ್ ಆಲ್ ದ ಟೈಮ್ ಫೋನ್ ಚಾರ್ಜ್ ಅಲ್ಲಿ ಇರ್ತಿತ್ತು. ಸೊ ಇವಾಗ ನೋಡಿ ಇನ್ನೊಂದೇನಂದ್ರೆ, ನಾನು ಹೇಳ್ದಲ್ಲ ಇಲ್ಲಿ ಮೊದಲೇ ಇಲ್ಲಿ ಡ್ಯೂಯಲ್ ಝೋನ್ ಎಸಿ ಸಿಗ್ತಿತ್ತು ನಿಮಗೆ, ಇವಾಗ ಹೈಲೈಸ್ ಅದು ರಿಮೂವ್ ಮಾಡಿದ್ದಾರೆ. ಇದು ತುಂಬಾ ಬಟನ್ಸ್ ಕೊಟ್ಟಿದ್ದಾರೆ, ತುಂಬಾ ಕ್ಲಾಸಿ ಅಂದ್ರೆ ತುಂಬಾ ಕ್ಲಾಸಿ ಕಾಣುತ್ತೆ ರೀ. ಇದು ನೋಡಿ ಫುಲ್ ಎಲೆಕ್ಟ್ರಿಕ್ ಟೈಪ್ ಕೊಟ್ಟಿದ್ದಾರೆ, 2 ವೀಲ್ ಡ್ರೈವ್ ಇಂದ 4 ವೀಲ್ ಡ್ರೈವ್, ಹೈ ರೇಷಿಯೋ ಸೆಲೆಕ್ಟ್ ಮಾಡ್ಬೋದು. ಮೈಲ್ಡ್ ಆಫ್ ರೋಡಿಂಗ್ಗೆ ಇಲ್ಲಪ್ಪ ನಾನು ನಮ್ಮ ತೋಟ ಹೋಗಬೇಕು, ನಮ್ಮ ಅಪ್ಪನ ತೋಟ ಹೋಗಬೇಕು, ಹೆವಿ ಆಫ್ ರೋಡಿಂಗ್ ಇದೆ ಗುರು, ನಾವೆಲ್ಲ ಆಫ್ ರೋಡಿಂಗ್ ಹೋಗ್ತೀವಿ ಅಂದ್ರೆ ಇಲ್ಲಿ 4L ಆಗ್ಬೋದು ನೀವು ಪುಷ್ ಮಾಡ್ಬಿಟ್ಟು, ಅದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ನಿಮಗೆ ಬೇರೆ ಬೇರೆ ಡ್ರೈವ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ ಗುರು, ಲೈಕ್ ಎಕೋ, ಕಂಫರ್ಟ್, ಸ್ಪೋರ್ಟ್ ಮೋಡ್ ಎಲ್ಲ ಸಿಗುತ್ತೆ ನಿಮಗೆ. MTS ಅಂತ ಇದೆ, ಮಲ್ಟಿ ಟೆರೆನ್ ಸಿಸ್ಟಮ್, ಅದರಲ್ಲಿ ಬೇರೆ ಬೇರೆ ಆಫ್ ರೋಡ್ ಮೋಡ್ ಸೆಲೆಕ್ಟ್ ಮಾಡ್ಬೋದು ನೀವು. ಲೈಕ್ ಫಾರ್ ಎಕ್ಸಾಂಪಲ್ ಆಟೋ, ಡರ್ಟ್, ಸ್ಯಾಂಡ್, ಮಡ್, ಡೀಪ್ ಸ್ನೋ ಅಂತಾನು ಇದೆ ಟೆರೆನ್ ಮೋಡ್ ಅಲ್ಲಿ. ನೋಡಿ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಹಿಂದಿನ ಡಿಫರೆನ್ಷಿಯಲ್ ಲಾಕ್ ಮಾಡಕ್ಕೆ, ಇದು ತುಂಬಾ ಹೆಲ್ಪ್ ಆಗುತ್ತೆ. ಗಾಡಿ ಆರ್ಟಿಕುಲೇಷನ್ ಅಲ್ಲಿ ಇದ್ರೆ ದ ವೀಲ್ ವಿಚ್ ಇಸ್ ದೇರ್ ಆನ್ ದ ಗ್ರೌಂಡ್ ವಿಚ್ ರಿಕ್ವೈರ್ಸ್ ಪವರ್, ಅದಕ್ಕೆ ನಿಮಗೆ ಪವರ್ ಕೊಡುತ್ತೆ, ಗಾಡಿ ಆರಾಮಾಗಿ ಆಚೆ ಕಡೆ ಬರುತ್ತೆ. ಇದು ಹಿಲ್ ಡಿಸೆಂಟ್ ಕಂಟ್ರೋಲ್ಗೆ, ಮತ್ತು ಆಫ್ ಕೋರ್ಸ್ ಇದು ESP ಆಫ್ ಮಾಡಕ್ಕೆಲ್ಲ. ಎರಡು ಟೈಪ್ ಸಿ ಚಾರ್ಜರ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲೊಂದು ವೈರ್ಲೆಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ನಾನು ಫೋನ್ ಹಾಕ್ಬಿಟ್ಟು ನೋಡ್ತೀನಿ, ಆಕ್ಚುಲಿ ವರ್ಕ್ ಆಗಬೇಕು, ಬಟ್ ಇಟ್ ಇಸ್ ಸ್ವಲ್ಪ ಡಿಫಿಕಲ್ಟ್. ಏನ್ ಗುರು ಇದು ಎಷ್ಟು ಒಳಗಡೆ ಇದೆ ಅಲ್ಲ, ಸ್ವಲ್ಪ ಕರೆಕ್ಟ್ ಆಗಿ ಮಾಡಬೇಕು, ಸ್ವಲ್ಪ ಸ್ಪೇಸ್ ಕೊಡಬೇಕಾಗಿತ್ತು ಇಲ್ಲಿ. ಇದು ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಮುಖ್ಯ, 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಹೈಲಕ್ಸ್ ಇವಾಗ ಮ್ಯಾನುವಲ್ ಅಲ್ಲಿ ಬರ್ತಿಲ್ಲ, ವಿಚ್ ಇಸ್ ದ ಬ್ರೇಕಿಂಗ್ ನ್ಯೂಸ್ ಆಫ್ ದ ಸೀಸನ್. ನೋಡಿ ಬರೀ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ನೀವು ಕಮೆಂಟ್ ಮಾಡ್ಬಿಟ್ಟು ಹೇಳಿ ಗುರು, ನಿಮಗೆ ಮ್ಯಾನುವಲ್ ಇಷ್ಟ ಅಂದ್ರೆ ಕಮೆಂಟ್ ಮಾಡಿ, ಮ್ಯಾನುವಲ್ ನನಗೆ ಮ್ಯಾನುವಲ್ ಬೇಕು ಅಂತ. ಇಲ್ಲಿ ನೋಡಿ ಬರೀ ಆಟೋಮೆಟಿಕ್ ಕೊಟ್ಟಿದ್ದಾರೆ, ಬಟ್ ಏನ್ ಅಡ್ವಾಂಟೇಜ್ ಅಂದ್ರೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಇಸ್ ನೌ ಮಚ್ ಬೆಟರ್ ದೆನ್ ವಾಟ್ ಇಟ್ ವಾಸ್ ಇನ್ ದ ಪ್ರೀವಿಯಸ್ ಹೈಲಕ್ಸ್. ತುಂಬಾ ಸ್ಮೂತ್ ಇದೆ. ನೋಡಿ ಇದು ಡಬಲ್ ಗ್ಲೋ ಬಾಕ್ಸ್, ಮೇಲೊಂದು ಬರುತ್ತೆ, ಇಲ್ಲಿ ಕೆಳಗಡೆ ಬರುತ್ತೆ. ಆರಾಮಾಗಿ ನೀವು ಎಷ್ಟು ಸಾಮಾನು ಇರ್ತಾರೆ ಇಡಿ, ಯಾರು ಕಂಪ್ಲೇಂಟ್ ಮಾಡಲ್ಲ. ನೋಡಿ ಒಂದು ಪಕ್ಕ ಕಾರ್ ಕೀನು ಕೊಟ್ಟಿದ್ದಾರೆ ನಿಮಗೆ, ಲಾಕ್ ಅನ್ಲಾಕ್ ಸಿಂಪಲ್ ಕೀ. ನೋಡಿ ಸನ್ ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ ನಿಮಗೆ, ಬಟ್ ಆಸ್ ಯೂಶುವಲ್ ಲೈಕ್ ಜಸ್ಟ್ ಲೈಕ್ ಫಾರ್ಚೂನ್ ಇದ್ರಲ್ಲಿ ನಿಮಗೆ ಸನ್ ರೂಫ್ ಬರಲ್ಲ. ಇದು ಬಂದ್ಬಿಟ್ಟು ಮ್ಯಾನುವಲ್ ಮಿರರ್, ಆಟೋ ಡಿಮಿಂಗ್ ಮಿರರ್ ಸಿಗಲ್ಲ ನಿಮಗೆ. ನೋಡಿ ಒಂದು ಹೈಲಕ್ಸ್ ಇಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಇತ್ತು ಮೊದಲು, ಏನಂದ್ರೆ ಹಿಂದಿನ ಸೀಟ್ ರಿಕ್ಲೈನ್ ಆಗ್ತಾ ಇರಲಿಲ್ಲ. ಇಟ್ ವಾಸ್ ವೆರಿ ಅಪ್ರೈಟ್, ನಮ್ ನೀಲ್ ಕಮಲ್ ಚೇರ್ ತರ ಇತ್ತು. ಬಟ್ ಇವಾಗ ಈ ಹೊಸ ಹೈಲಕ್ಸ್ ಅಲ್ಲಿ ಟೊಯೋಟಾ ಅವರು ಇಂಪ್ರೂವ್ ಮಾಡಬಹುದಾಗಿತ್ತು, ಬಟ್ ಇವಾಗಲೂ ಹಂಗೆ ಇದೆ. ನೋಡಿ ಎಷ್ಟು ಸ್ಟ್ರೇಟ್ ಆಗಿದೆ. ಇದು ಸ್ವಲ್ಪ ಕಂಫರ್ಟಬಲ್ ಇರಲ್ಲ ನಿಮಗೆ ಲಾಂಗ್ ಜರ್ನಿಯಲ್ಲಿ, ಅದು ಒಂದು ಪ್ರಾಬ್ಲಮ್ ರೀ ನನಗೆ. ಬಟ್ ಇನ್ನೊಂದು ಸೆಕೆಂಡ್ ಇಶ್ಯೂ ಏನಂದ್ರೆ, ನೋಡಿ ಹಿಂದೆ ಮೊದಲೇ ರೇರ್ ಎಸಿ ವೆಂಟ್ ಸಿಕ್ತಿತ್ತು. ನಮ್ ಗುಲ್ಬರ್ಗ, ಬೀದರ್, ಬಳ್ಳಾರಿಯಲ್ಲಿ ಎಷ್ಟು ಶೆಕೆ ಇರುತ್ತೆ ಸಮ್ಮರ್ ಸೀಸನ್ ಅಲ್ಲಿ, ಏನ್ ಮಾಡ್ಬೇಕು ಅವಾಗ? ಇಲ್ಲಿ ನೋಡಿ ರೇಸಿ ವೆಂಟ್ ರಿಮೂವ್ ಮಾಡಿಬಿಟ್ಟಿದ್ದಾರೆ ಇವರು. ಲೈಕ್ ಎಸಿ ವೆಂಟ್ ಆಗ್ಬೇಕು ಗುರು ಫೇಸ್ ಲಿಫ್ಟ್ ಅಂದ್ರೆ, ಇಲ್ಲಿ ರಿಮೂವ್ ಮಾಡಿದಾರಲ್ಲ, ದಿಸ್ ಇಸ್ ಡಿಸಪಾಯಿಂಟಿಂಗ್. ಬಟ್ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಎರಡು ಟೈಪ್ ಸಿ ಚಾರ್ಜರ್ ಕೂಡ ಸಿಗುತ್ತೆ ಹಿಂದೆ. ನೀವು ಆಕ್ಚುಲಿ ಆರಾಮಾಗಿ ಕಂಫರ್ಟೇಬಲ್ ಆಗಿ ಫೋನ್ ಎಲ್ಲ ಯೂಸ್ ಮಾಡಬಹುದು. ನೋಡಿ ಕಂಫರ್ಟ್ ವೈಸ್ ಫೀಚರ್ ಎಲ್ಲ ಕೊಟ್ಟಿದ್ದಾರೆ, ಲೈಕ್ ಇಲ್ಲ ಅಂತ ಇಲ್ಲ, ಬಟ್ ಸ್ವಲ್ಪ ಇಂಪಾರ್ಟೆಂಟ್ ಫೀಚರ್ಸ್ ಲೈಕ್ ರೇರ್ ಎಸಿ ವೆಂಟ್ಸ್ ಅದು ತುಂಬಾ ಇಂಪಾರ್ಟೆಂಟ್ ನೆಸೆಸಿಟಿ. ಅದನ್ನು 35 ಲಕ್ಷ ರೂಪಾಯಿ ಕೊಟ್ಟಿದ್ದೀರಾ, ಇನ್ನು ಆಟ ಏನಿಲ್ಲ ಅದು. ನೋಡಿ ಹಿಂದಿನ ಲೆಗ್ ರೂಮ್ ಇಷ್ಟು ಸಿಗುತ್ತೆ ನಿಮಗೆ, ಪರವಾಗಿಲ್ಲ ಮ್ಯಾನೇಜ್ ಮಾಡಬಹುದು. ಹಿಂದೆ ಇಷ್ಟೇ ಹೆಡ್ ರೂಮ್ ಕೊಟ್ಟಿದ್ದಾರೆ. ನೋಡಿ ಹೈಲಕ್ಸ್ ಓಡಿಸಕ್ಕೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ಫುಲ್ ಕಮಾಂಡಿಂಗ್ ಪೊಸಿಷನ್ ಗುರು. ನೀವು ಅದು ಫಸ್ಟ್ ಫ್ಲೋರ್ ಅಲ್ಲಿ ಕೂತಿದಂಗಿದೆ ಕಾರಲ್ಲಿ. ನಂಗೆ ಸ್ವಲ್ಪ ಹೆವಿ ಸ್ಟೀರಿಂಗ್ ಇಷ್ಟ, ಬಟ್ ಇದು ತುಂಬಾ ಲೈಟ್ ಇಲ್ಲ, ತುಂಬಾ ಹೆವಿನೂ ಇಲ್ಲ, ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದಾರೆ ಟೊಯೋಟಾ ಅವರು, ವಿಚ್ ಇಸ್ ಅ ಗುಡ್ ಥಿಂಗ್. ಸ್ವಲ್ಪ ನೀವು ಆರಾಮಾಗಿ ಪಾರ್ಕಿಂಗ್ ಎಲ್ಲ ಮಾಡಿದ್ರೆ ಕಷ್ಟ ಆಗಲ್ಲ. ಮತ್ತೆ ಇನ್ನೊಂದೇನಂದ್ರೆ ಬಿಗ್ಗೆಸ್ಟ್ ಇಂಪ್ರೂವ್ಮೆಂಟ್ ಇಸ್ ಇನ್ ದ ಗೇರ್ ಬಾಕ್ಸ್. ಗೇರ್ ಶಿಫ್ಟ್ ಬಂದ್ಬಿಟ್ಟು ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಕಂಪೇರ್ ಟು ದ ಪ್ರೀವಿಯಸ್ ಹೈಲಕ್ಸ್. ನಿಮ್ಗೆ ಗೊತ್ತಾಗಲ್ಲ ಕಾರ್ ಯಾವಾಗ ಗೇರ್ ಶಿಫ್ಟ್ ಮಾಡ್ತಿದೆ ಎಲ್ಲ ಅಂತ. ಲೈಕ್ ಇಟ್ಸ್ ವೆರಿ ಸ್ಮೂತ್. ದ ಗೇರ್ ಬಾಕ್ಸ್ ಇಸ್ ವೆರಿ ಗುಡ್. ಇಂಜಿನ್ ಆಫ್ ಕೋರ್ಸ್ ನೋ ಕಮೆಂಟ್ಸ್ ಅಟ್ ಆಲ್. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಇಂಜಿನ್ಸ್. ಲೈಕ್ ಟೊಯೋಟಾ 2.8 ಲೀಟರ್ ಇರೋದು, ಆ 3 ಲೀಟರ್ ತುಂಬಾ ಚೆನ್ನಾಗಿತ್ತು. 2.8 ಲೀಟರ್ ತುಂಬಾ ಚೆನ್ನಾಗಿದೆ. ರಿಫೈನ್ಮೆಂಟ್ಸ್ ಚೆನ್ನಾಗಿದೆ. ಇಟ್ಸ್ ವೆರಿ ರಿಲಯಬಲ್ ರೀ. 5 ಲಕ್ಷ 6 ಲಕ್ಷ ಎಲ್ಲ ಹೋಗುತ್ತೆ ಗಾಡಿ, ನಿಮ್ಗೆ ಏನ್ ಟೆನ್ಷನ್ ಇಲ್ಲ ಲಾಂಗ್ ಟರ್ಮ್ ಅಲ್ಲಿ. ಮತ್ತೆ ಓವರ್ ಆಲ್ ದಟ್ಸ್ ಅಬೌಟ್ ಇಟ್. ಬ್ರೇಕ್ಸ್ ಚೆನ್ನಾಗಿದೆ, ಎಲ್ಲ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಬ್ರೇಕ್ಸ್ ಹಿಡಿದ್ರೆ ಆಟೋಮೆಟಿಕ್ ಕಾರ್ ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ. ನೋ ಪ್ರಾಬ್ಲಮ್ ಫ್ರಮ್ ದಟ್ ಅಟ್ ಆಲ್. ಸೊ ದಟ್ಸ್ ಅಬೌಟ್ ಇಟ್ ಗೈಸ್. ನೀವು ಕಮೆಂಟ್ ಮಾಡ್ಬಿಟ್ಟು ಹೇಳಿ, ನಮ್ ಫಸ್ಟ್ ಯೂಟ್ಯೂಬ್ ವಿಡಿಯೋ ನಿಮಗೆ ಇಷ್ಟ ಆಯ್ತಾ, ಇಷ್ಟ ಆಗಿಲ್ವಾ, ಏನೇನು ಇಂಪ್ರೂವ್ಮೆಂಟ್ ಮಾಡ್ಬೇಕು ನಾವು, ಆ ತರ ನಾವು ಫೀಡ್ಬ್ಯಾಕ್ ತಗೊಂಡು ಇಂಪ್ರೂವ್ ಡೆಫಿನೆಟ್ಲಿ ಮಾಡೋಣ, ಏನ್ ಪ್ರಾಬ್ಲಮ್ ಇಲ್ಲ. ನೀವು ಆಲ್ಸೋ ಕಮೆಂಟ್ ಮಾಡಿ ನಿಮಗೆ ಈ ತರ ಲಾಂಗ್ ಫಾರ್ಮೆಟ್ ಅಲ್ಲಿ ಇಂತ ಯಾವ ಕಾರ್ ರಿವ್ಯೂ ನೋಡಕ್ ನಿಮ್ಗೆ ಇಷ್ಟ ಆದ್ರೆ ನಾನು ಪಕ್ಕ ರಿವ್ಯೂ ಮಾಡ್ತೀನಿ ಆ ಕಾರ್ ನಿಮ್ಗೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಟೇಯಿಂಗ್ ಟ್ಯೂನ್. ನೀವು ಕಮೆಂಟ್ ಮಾಡ್ಬಿಟ್ಟು ಹೇಳಿ ನಿಮ್ಗೆ ಏನಾದ್ರೆ ಹೈಲಕ್ಸ್ ಇಷ್ಟ ಆಯ್ತಾ, ಇಲ್ಲಪ್ಪ ನಂಗೆ ಇಷ್ಟ ಆಗಿಲ್ಲ, ನೀವು ಗಾಡಿ ತಗೋತೀರಾ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ತೀರಾ. ಡ್ರೈವ್ ಸೇಫ್ ಅಂಡ್ ಸಿ ಯು ಸೂನ್.